ವೆಲ್ಕಮ್ ಟು CGU ಕ್ಲಾಸಸ್. ಮೈ ನೇಮ್ ಈಸ್ ಸಂಜೀವ್. ಇವತ್ತು ನಾವು ಟೆನ್ಸಸ್ ಮೇಡ್ ಈಜಿ ಸೀರೀಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಸವಿಸ್ತಾರವಾಗಿ ಕಲಿಯೋಣ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದು ಭವಿಷ್ಯದಲ್ಲಿ ಮುಗಿದಿರುವ ಕೆಲಸಗಳ ಬಗ್ಗೆ ಹೇಳಲಿಕ್ಕೆ ಉಪಯೋಗ ಮಾಡ್ತೀವಿ. ಮೊದಲು ಈ ವಾಕ್ಯಗಳನ್ನು ಯಾವ ರೀತಿ ರಚಿಸಬೇಕಂತ ಕಲ್ಕೊಳ್ಳೋಣ. ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸಸ್, ಧನಾತ್ಮಕ ವಾಕ್ಯಗಳು. ರೂಲ್ ಏನು ಹೇಳುತ್ತಪ್ಪ ಅಂದರೆ ಸಬ್ಜೆಕ್ಟ್, ನೌನ್ ಅಥವಾ ಪ್ರನೌನ್, ಇಲ್ಲಿ ನಾನು ಪ್ರನೌನನ್ನು ಉಪಯೋಗ ಮಾಡಿದ್ದೀನಿ, ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ಹ್ಯಾವ್ ಆರ್ ವಿಲ್ ಹ್ಯಾವ್ ಪ್ಲಸ್ V3. ಈ ಟೇಬಲಲ್ಲಿ V3 ಫಾರ್ಮ್ ಅಂದರೆ ಇದು ಪ್ಲೇಡ್, ಸಂಗ್, ಗಾನ್. ಇವಾಗ ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಪ್ಲಸ್ ಪ್ಲೇಡ್ V3 ಫಾರ್ಮ್. ನಾನು ಆಡಿರುತ್ತೇನೆ, ನಾಳೆನೋ ನಾಡಿದ್ದೋ ಇದು ನಾನು ಮುಂದೆ ಮುಗಿಯುವ ಘಟನೆಯ ಬಗ್ಗೆ ಇವಾಗಲೇ ಹೇಳ್ತಾ ಇರ್ತೀನಿ. ಇಲ್ಲಿ ವಿ ವಿಲ್ ಹ್ಯಾವ್ ಪ್ಲೇಡ್, ನಾವು ಆಡಿರುತ್ತೇವೆ ಅಂದರೆ ಆಡಿ ಮುಗಿಸಿರುತ್ತೇವೆ. ಯು ವಿಲ್ ಹ್ಯಾವ್ ಪ್ಲೇಡ್, ನೀನು ಆಡಿರುತ್ತಿ. ಯು ವಿಲ್ ಹ್ಯಾವ್ ಪ್ಲೇಡ್, ನೀವು ಆಡಿರುತ್ತೀರಿ. ಹಿ ವಿಲ್ ಹ್ಯಾವ್ ಪ್ಲೇಡ್, ಅವನು ಆಡಿರುತ್ತಾನೆ. ಶಿ ವಿಲ್ ಹ್ಯಾವ್ ಪ್ಲೇಡ್, ಅವಳು ಆಡಿರುತ್ತಾಳೆ. ಇಟ್ ವಿಲ್ ಹ್ಯಾವ್ ಪ್ಲೇಡ್, ಇಟ್ ಸಬ್ಜೆಕ್ಟ್ ವಿಲ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲೇಡ್. ಅದು ಆಡಿರುತ್ತದೆ, ಆಡಿ ಮುಗಿಸಿರುತ್ತದೆ. ಈ ರೀತಿ ದೇ ವಿಲ್ ಹ್ಯಾವ್ ಪ್ಲೇಡ್, ಅವರು ಆಡಿರುತ್ತಾರೆ. ಅಂದರೆ ಇದು ಭವಿಷ್ಯದಲ್ಲಿ ಮುಗಿಯುವ ಕೆಲಸದ ಬಗ್ಗೆ, ಮುಗಿದಿರುವ ಕೆಲಸದ ಬಗ್ಗೆ ನಾವು ಇವಾಗಲೇ ಹೇಳ್ತಾ ಇರ್ತೀವಿ. ನೆಗೆಟಿವ್ ಸೆಂಟೆನ್ಸಸ್, ಋಣಾತ್ಮಕ ವಾಕ್ಯಗಳು. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ V3. ಇಲ್ಲಿ ವಿಲ್ ಮತ್ತು ಹ್ಯಾವ್ ಮಧ್ಯೆ ನಾಟ್ ಉಪಯೋಗ ಮಾಡ್ತೀವಿ. ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್. ನೀವು ಗಮನಿಸ್ಬೋದು ಇಲ್ಲಿ ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್, ವಿಲ್ ನಾಟ್ ಹ್ಯಾವ್. ಸೊ ಈ ರೀತಿ ಐ ವಿಲ್ ನಾಟ್ ಹ್ಯಾವ್ ಪ್ಲೇಡ್, ವಿ ವಿಲ್ ನಾಟ್ ಹ್ಯಾವ್ ಪ್ಲೇಡ್, ಯು ವಿಲ್ ನಾಟ್ ಹ್ಯಾವ್ ಪ್ಲೇಡ್, ಯು ವಿಲ್ ನಾಟ್ ಹ್ಯಾವ್ ಪ್ಲೇಡ್, ಹಿ ವಿಲ್ ನಾಟ್ ಹ್ಯಾವ್ ಪ್ಲೇಡ್, ಶಿ ವಿಲ್ ನಾಟ್ ಹ್ಯಾವ್ ಪ್ಲೇಡ್, ಇಟ್ ವಿಲ್ ನಾಟ್ ಹ್ಯಾವ್ ಪ್ಲೇಡ್, ದೇ ವಿಲ್ ನಾಟ್ ಹ್ಯಾವ್ ಪ್ಲೇಡ್. ಇನ್ನು ಪ್ರಶ್ನಾರ್ಥಕ ವಾಕ್ಯಗಳು, ಇಂಟ್ರಾಗೇಟಿವ್ ಸೆಂಟೆನ್ಸಸ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಕ್ವಶನ್ ಮಾರ್ಕ್. ಇಲ್ಲಿ ನೀವು ಗಮನಿಸಿದ್ರೆ ವಿಲ್ ಮತ್ತು ಹ್ಯಾವ್ ಮಧ್ಯ ನಾವು ಸಬ್ಜೆಕ್ಟನ್ನು ಉಪಯೋಗ ಮಾಡ್ತೀವಿ. ವಿಲ್ ಐ ಹ್ಯಾವ್ ಪ್ಲೇಡ್, ವಿಲ್ ವಿ ಹ್ಯಾವ್ ಪ್ಲೇಡ್, ವಿಲ್ ಯು ಹ್ಯಾವ್ ಪ್ಲೇಡ್, ವಿಲ್ ಯು ಹ್ಯಾವ್ ಪ್ಲೇಡ್, ವಿಲ್ ಹಿ ಹ್ಯಾವ್ ಪ್ಲೇಡ್, ವಿಲ್ ಶಿ ಹ್ಯಾಸ್ ಪ್ಲೇಡ್, ವಿಲ್ ಇಟ್ ಹ್ಯಾವ್ ಪ್ಲೇಡ್, ವಿಲ್ ದೇ ಹ್ಯಾವ್ ಪ್ಲೇಡ್. ಸೊ ಇಲ್ಲಿ ಒಂದು ಗಮನಿಸಬೇಕು, ಇಲ್ಲಿ ಹಿ ಸಿ ಇಟು ಕೂಡ ಹ್ಯಾಸ್ ಬರಲ್ಲ, ಬರೀ ಹ್ಯಾವ್ ಬರುತ್ತೆ, ವಿಲ್ ಹ್ಯಾವ್ ಮಾತ್ರ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಹ್ಯಾಸ್ ಬರಲ್ಲ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ. ಸೊ ಈ ರೀತಿ ನೀವು ರೂಲ್ ಫಾಲೋ ಮಾಡಿಕೊಂಡು ನಿಮ್ಮದೇ ಆದ ಒಂದು ವಾಕ್ಯಗಳನ್ನು ರಚಿಸಬಹುದು. ಸೊ ಇವಾಗ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿ ಇದನ್ನು ಎಲ್ಲಿ ಉಪಯೋಗ ಮಾಡಬೇಕಂತ ಕರೆಕ್ಟಾಗಿ ತಿಳ್ಕೊಳ್ಳೋಣ. ಈ ಕಂಪ್ಯಾರಿಸನಲ್ಲಿ ಮೊದಲು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಈ ಮೂರು ಕಂಪ್ಯಾರಿಸನ್ ಮಾಡಿದ್ದೀನಿ ನಾನು ಒಂದು ಉದಾಹರಣೆ ತಗೊಂಡು. ಸೊ ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಉಪಯೋಗ ಮಾಡಬೇಕಂದ್ರೆ ಡಿಸ್ಕ್ರೈಬ್ಸ್ ಆ್ಯನ್ ಆ್ಯಕ್ಷನ್ ಆರ್ ಆ್ಯಕ್ಟಿವಿಟಿ ದ್ಯಾಟ್ ಬಿಗ್ಯಾನ್ ಇನ್ ಪಾಸ್ಟ್ ಆ್ಯಂಡ್ ಕಂಪ್ಲೀಟೆಡ್ ಇನ್ ಪ್ರೆಸೆಂಟ್. ಭೂತಕಾಲದಲ್ಲಿ ಅದು ಕ್ರಿಯೆ ಶುರುವಾಗಿರುತ್ತೆ, ಬಟ್ ಇವಾಗ ಮುಗಿದಿರುತ್ತೆ, ಪ್ರೆಸೆಂಟಲ್ಲಿ ಮುಗಿದಿರುತ್ತೆ. ಈ ರೀತಿ ಒಂದು ಘಟನೆಗಳನ್ನು ನಾವು ಹೇಳಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗ ಮಾಡಬೇಕು. ಉದಾಹರಣೆ, ಚಿನ್ಮಯ್ ಹ್ಯಾಸ್ ಜಸ್ಟ್ ಫಿನಿಶ್ಡ್ ಈಸ್ ಹೋಮ್ವರ್ಕ್. ಅವನು ಹೋಮ್ವರ್ಕ್ ಮಾಡ್ತಿದ್ದ, ಅವನು ಭೂತಕಾಲದು ಮಾಡ್ತಾ ಇದ್ದ, ಈಗ ಮುಗಿಸಿದ್ದಾನೆ, ಪ್ರೆಸೆಂಟಲ್ಲಿ ಮುಗಿಸಿರುತ್ತಾನೆ. ಸೊ ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗ ಮಾಡಬೇಕು. ಚಿನ್ಮಯ್ ಹೋಮ್ವರ್ಕನ್ನು ಮುಗಿಸಿದ್ದಾನೆ. ಚಿನ್ಮಯ್ ಹ್ಯಾಸ್ ಜಸ್ಟ್ ಫಿನಿಶ್ಡ್ ಈಸ್ ಹೋಮ್ವರ್ಕ್, ಇವಾಗಲೇ ಮುಗಿಸಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಇನ್ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಉಪಯೋಗ ಮಾಡಬೇಕಪ್ಪ ಅಂದರೆ ಡಿಸ್ಕ್ರೈಬ್ಸ್ ಕಂಪ್ಲೀಟೆಡ್ ಆ್ಯಕ್ಷನ್ ಆರ್ ಆ್ಯಕ್ಟಿವಿಟಿ ಇನ್ ಪಾಸ್ಟ್. ಕೆಲಸ ಮುಗಿದಿರುತ್ತೆ, ಇಲ್ಲಿ ಕ್ರಿಯೆ ಅಥವಾ ಮಾಡ್ತಿರುವಂಥ ಕೆಲಸ ಭೂತಕಾಲದಲ್ಲಿ ಮುಗಿದಿರುತ್ತೆ. ಉದಾಹರಣೆ, ಚಿನ್ಮಯ್ ಹ್ಯಾಡ್ ಫಿನಿಶ್ಡ್ ಈಸ್ ಹೋಮ್ವರ್ಕ್. ಚಿನ್ಮಯ್ ಅವನ ಹೋಮ್ವರ್ಕನ್ನು ಮುಗಿಸಿದ್ದನು, ಅವನು ಯಾವಾಗೋ ಹಿಂದೆ ಮುಗಿಸಿರ್ತಾನೆ. ಈ ರೀತಿ. ಇನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಉಪಯೋಗ ಮಾಡಬೇಕಂದ್ರೆ ಡಿಸ್ಕ್ರೈಬ್ಸ್ ಕಂಪ್ಲೀಟೆಡ್ ಆ್ಯಕ್ಷನ್ ಆರ್ ಆ್ಯಕ್ಟಿವಿಟಿ ಇನ್ ಫ್ಯೂಚರ್ಸ್. ಇದು ಕೂಡ ಕಂಪ್ಲೀಟೆಡ್ ಮುಗಿದಿರುವಂತಹ ಅಥವಾ ಮುಗಿಯಬಹುದಾದಂತಹ ಒಂದು ಕ್ರಿಯೆ ಅಥವಾ ಒಂದು ಕೆಲಸದ ಬಗ್ಗೆನೇ ಹೇಳ್ತಾ ಇರುತ್ತೆ. ಬಟ್ ಯಾವಾಗ ಮುಗಿಯುತ್ತೆ ಅದು ಫ್ಯೂಚರಲ್ಲಿ.
ಇದು ಫ್ಯೂಚರಲ್ಲಿ ಮುಗಿದಿರುವಂಥ ಕೆಲಸದ ಬಗ್ಗೆ ಹೇಳುತ್ತೆ. ಉದಾಹರಣೆ, ಚಿನ್ಮಯ್ ವಿಲ್ ಹ್ಯಾವ್ ಫಿನಿಶ್ಡ್ ಈಸ್ ಹೋಮ್ವರ್ಕ್. ಚಿನ್ಮಯ್ ಅವನ ಹೋಮ್ವರ್ಕನ್ನು ಮುಗಿಸಿರುತ್ತಾನೆ ಅಂತ ಇಲ್ಲಿ. ಸೊ ವರ್ತಮಾನದಲ್ಲಿ ಮುಗಿದಿರುವ ಘಟನೆ ಬಗ್ಗೆ ಹೇಳಲಿಕ್ಕೆ ಅದು ಭೂತಕಾಲದಲ್ಲಿ ಶುರುವಾಗಿರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗ ಮಾಡ್ತೀವಿ. ಭೂತಕಾಲದಲ್ಲೇ ಮುಗಿದಿರುವಂಥ ಘಟನೆ ಬಗ್ಗೆ ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಹೇಳ್ತೀವಿ. ಆದರೆ ಭವಿಷ್ಯತ್ ಕಾಲದಲ್ಲಿ ಮುಗಿದಿರುವ ಘಟನೆ ಬಗ್ಗೆ ಇವಾಗಲೇ ಹೇಳೋಕ್ಕೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಹೇಳ್ತೀವಿ. ಸೊ ಘಟನೆ ಅಥವಾ ಕೆಲಸ ಅಥವಾ ಕ್ರಿಯೆ ಮುಗಿದಿರುತ್ತೆ, ಆದರೆ ಸಮಯ ಮಾತ್ರ ಬೇರೆ. ಇದು ಪ್ರೆಸೆಂಟಲ್ಲಿ ಮುಗಿದಿರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ. ಇದು ಪಾಸ್ಟಲ್ಲಿ ಮುಗಿದಿರುತ್ತೆ ಆ ಘಟನೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ. ಇದು ಫ್ಯೂಚರಲ್ಲಿ ಮುಂದೆ ಮುಗಿದಿರುತ್ತೆ. ಸೊ ಈ ಒಂದು ಉದಾಹರಣೆ ಮೂಲಕ ನಿಮಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಉಪಯೋಗ ಮಾಡಬೇಕು ಅಂತ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಬರೀ ಫಾಸ್ಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು 3 ಉದಾಹರಣೆಗಳು ನಿಮ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಗಮನಿಸಿ. ಸೊ ಈ ಒಂದು ಮೊದಲನೇ ಉದಾಹರಣೆ ಇಲ್ಲಿ ಏನಂದರೆ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇಲ್ಲಿ ಗಮನಿಸಿ, ಚಿನ್ಮಯ್ ಹ್ಯಾಡ್ ಫಿನಿಶ್ಡ್ ಹಿಸ್ ಹೋಮ್ವರ್ಕ್ ಬಿಫೋರ್ ವಿ ಅರೈವ್ಡ್. ಅಂದರೆ ನಾವು ಮನೆಗೆ ಹೋಗಿ ಮುಟ್ಟಿದ್ದೀವಿ, ಚಿನ್ಮಯ್ ಹೋಮ್ವರ್ಕ್ ಮುಗಿಸಿದ್ದನು. ಅಂದರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಈ ವಾಕ್ಯ ನಾವು ಹೇಳ್ತಿದ್ದೀನಿ ಅಂದರೆ, ನಾನು ಮನೆಗೆ ಹೋಗಿ ಮುಟ್ಟಿರ್ತೀವಿ, ನಾವು ಎಲ್ಲಿಂದನೋ ಮನೆಗೆ ವಾಪಸ್ ಹೋಗ್ತೀವಿ ಅಂದ್ಕೊಳ್ಳಿ ನಮ್ಮ ಕಾರಲ್ಲಿ. ಈ ಘಟನೆ ನಾನು ಹೇಳಬೇಕಾದ್ರೆ, ಈ ಒಂದು ವಾಕ್ಯ ನಾನು ಇಲ್ಲಿ ಹೇಳಬೇಕಾದ್ರೆ ನಾನು ಮನೆಗೆ ಮುಟ್ಟಿರ್ತೇನೆ. ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮನೆಯಲ್ಲಿ ಇದ್ಕೊಂಡು ಹೇಳ್ತಾ ಇರೋ ಸಂದರ್ಭ ಇದು. ನಾನು ಮನೆಗೆ ಹೋದೆ, ಅಷ್ಟರಲ್ಲಿ ಚಿನ್ಮಯ್ ತನ್ನ ಹೋಮ್ವರ್ಕನ್ನು ಮುಗಿಸಿದ್ದನು. ಈ ರೀತಿ ಇದು ಎರಡೂ ಪಾಸ್ಟ್ ಟೆನ್ಸೇ, ಆದರೆ ಇದು ಮೊದಲಾದ ಘಟನೆ ಯಾವುದು? ಅವನು ಹೋಮ್ವರ್ಕ್ ಮುಗಿಸಿದ್ದು, ನಾವು ಹೋಗೋದ್ರೊಳಗಾಗಿ ಅವನು ಮುಗಿಸಿದ್ದನು. ಸೊ ಈ ರೀತಿ ಎರಡು ಘಟನೆಗಳು ಕಂಪ್ಯಾರಿಸನ್ನು ಮಾಡ್ತಿರ್ತೀವಿ, ಬಟ್ ಮೊದಲಾದ ಘಟನೆಯನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಇದನ್ನೇ ನೀವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕಂದ್ರೆ ಯಾವ ಸಂದರ್ಭ ಅಂದರೆ, ನಾವು ಇನ್ನೂ ಕಾರಲ್ಲೇ ಇರ್ತೀವಿ, ನಾವು ಇನ್ನೂ ಮನೆಗೆ ಮುಟ್ಟಿರೋದಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ಹೇಳಬೇಕಂದ್ರೆ, ಚಿನ್ಮಯ್ ವಿಲ್ ಹ್ಯಾವ್ ಫಿನಿಶ್ಡ್ ಹಿಸ್ ಹೋಮ್ವರ್ಕ್ ಬಿಫೋರ್ ವಿ ರೀಚ್ ಹೋಮ್. ನಾವು ಹೋಗೋದ್ರೊಳಗಾಗಿ ಚಿನ್ಮಯ್ ಹೋಮ್ವರ್ಕನ್ನು ಮುಗಿಸಿರುತ್ತಾನೆ. ನೋಡಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಭವಿಷ್ಯದಲ್ಲಿ ಮುಗಿಯುವ ಕೆಲಸವನ್ನು ಇವಾಗಲೇ ಹೇಳ್ತಾ ಇದ್ದೀವಿ. ಇವಾಗಲೇ ಅಂದರೆ ನಾವು ಇನ್ನೂ ಕಾರಲ್ಲಿ ಹೋಗ್ತಾ ಇದ್ದೀವಿ, ಇನ್ನೂ ಮನೆಗೆ ನಾವು ಮುಟ್ಟಿಲ್ಲ. ಆದರೆ ನಾವು ಮನೆಗೆ ಮುಟ್ಟುವೊಳಗಾಗಿ ಬಿಫೋರ್ ವಿ ರೀಚ್, ಅದಕ್ಕೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗ ಮಾಡಬೇಕು. ಇಲ್ಲಿ ಈ ರೀತಿ ಹೇಳಬೇಕಾದ್ರೆ, ಎರಡು ಕಂಪ್ಯಾರಿಸನ್ ಮಾಡ್ಕೊಂಡು ಹೇಳಬೇಕಂದ್ರೆ, ಇಲ್ಲಿ ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗ ಮಾಡಿದ್ದೇವೆ ಕಂಪ್ಯಾರಿಸನ್ಗೆ. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗ ಮಾಡಬೇಕು. ಸೊ ನಾವು ಮನೆಗೆ ಮುಟ್ಟುವುದರೊಳಗಾಗಿ ಚಿನ್ಮಯ್ ಹೋಮ್ವರ್ಕನ್ನು ಮುಗಿಸಿರುತ್ತಾನೆ ಅಂತ ಇವಾಗಲೇ ನಾವು ಕಾರಲ್ಲಿ ಇದ್ಕೊಂಡೇ ಹೇಳ್ತಾ ಇರ್ತೀವಿ. ಎರಡನೇ ಉದಾಹರಣೆ, ದ ಟ್ರೈನ್ ಹ್ಯಾಡ್ ಲೆಫ್ಟ್ ಬೈ ದ ಟೈಮ್ ವಿ ರೀಚ್ ದ ಪ್ಲಾಟ್ಫಾರ್ಮ್. ಇಲ್ಲಿ ನಾವು ಪ್ಲಾಟ್ಫಾರ್ಮನ್ನು ಮುಟ್ಟಿರ್ತೀವಿ, ಆದರೆ ಟ್ರೈನ್ ಹೋಗಿರುತ್ತೆ ಅಷ್ಟರಲ್ಲಿ. ನಾವು ಪ್ಲಾಟ್ಫಾರ್ಮ್ ಮುಟ್ಟಿರೋ ಒಳಗಾಗಿ ಟ್ರೈನ್ ಹೋಗಿತ್ತು ಅಂತ ಹೇಳ್ತಿದ್ವಿ ಕ್ಲಿಯರಾಗಿ. ಅಂದರೆ ಇದು ನಾವು ಹೇಳಬೇಕಾದ್ರೆ ಪ್ಲಾಟ್ಫಾರ್ಮಲ್ಲಿ ಅಲ್ಲೇ ಇದ್ದು ಹೇಳುವಂತಹ ಒಂದು ವಾಕ್ಯ. ಇನ್ನು ಇದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೇಳಬೇಕಂದ್ರೆ ಈ ವಾಕ್ಯ, ಬಟ್ ಇದು ನಾವು ಇನ್ನೂ ಆನ್ ದಿ ವೇ ಇರ್ತೀವಿ, ಅಂದರೆ ಇನ್ನೂ ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ, ಇನ್ನೂ ಪ್ಲಾಟ್ಫಾರ್ಮ್ ಮುಟ್ಟಿರೋದಿಲ್ಲ. ಆದರೆ ಇಲ್ಲಿ ಪ್ಲಾಟ್ಫಾರ್ಮ್ ಮುಟ್ಟಿದ ನಂತರ ಹೇಳ್ತಿರುವಂತಹ ಒಂದು ಸಂದರ್ಭ, ಇಲ್ಲಿ ಪ್ಲಾಟ್ಫಾರ್ಮ್ ಮುಟ್ಟಿರೋದಿಲ್ಲ, ನಾವಿನ್ನೂ ಹೋಗ್ತಾ ಇರ್ತೀವಿ ಆನ್ ದಿ ವೇ ಪ್ಲಾಟ್ಫಾರ್ಮಿಗೆ. ದ ಟ್ರೈನ್ ವಿಲ್ ಹ್ಯಾವ್ ಲೆಫ್ಟ್ ಬೈ ದ ಟೈಮ್ ವಿ ರೀಚ್ ದ ಪ್ಲಾಟ್ಫಾರ್ಮ್. ನಾವು ಪ್ಲಾಟ್ಫಾರ್ಮ್ ಮುಟ್ಟೋದ್ರೊಳಗಾಗಿ ಟ್ರೈನು ಹೋಗಿರುತ್ತದೆ ಅಂತ ಇಲ್ಲಿ ಹೇಳ್ತೀವಿ, ನಾವು ಹೋಗಿರುತ್ತೆ ಅಂತ. ನಾವು ಮುಟ್ಟಿರೋದಿಲ್ಲ, ಇಲ್ಲಿ ಇನ್ನೂ ಟ್ರೈನು ಹೋಗಿರೋದಿಲ್ಲ, ಆದರೆ ಮೋಸ್ಟ್ಲಿ ನಾವು ಸ್ಲೋ ಆಗಿ ಹೋಗ್ತಿರ್ಬೋದು ಅಥವಾ ಟ್ರಾಫಿಕ್ ಜಾಸ್ತಿ ಇರ್ಬೋದು. ಆ ಸಂದರ್ಭದಲ್ಲಿ ಈ ರೀತಿ ವ್ಯಕ್ತಪಡಿಸ್ತೀವಿ ನಾವು ಅಲ್ಲಿ ಪ್ಲಾಟ್ಫಾರ್ಮ್ ಮುಟ್ಟೋದ್ರೊಳಗಾಗಿ ಟ್ರೈನು ಹೋಗಿರುತ್ತದೆ. ಇಲ್ಲಿ ನಾವು ಮುಟ್ಟಿರ್ತೀವಿ, ಅದರ ಟ್ರೈನು ಹೋಗಿರುತ್ತೆ. ಓಕೆ, ಸೊ ಟ್ರೈನ್ ಹ್ಯಾಡ್ ಲೆಫ್ಟ್ ಬೈ ದ ಟೈಮ್ ವಿ ರೀಚ್ ದ ಪ್ಲಾಟ್ಫಾರ್ಮ್. ನಾವು ಹೋದಿವಿ, ಅಷ್ಟರೊಳಗೆ ಟ್ರೈನ್ ಹೋಗಿತ್ತಂತ ಇಲ್ಲಿ ಹೇಳ್ತೀವಿ. ಮೂರನೇ ಉದಾಹರಣೆ, ಪಾರ್ಟಿ ಹ್ಯಾಡ್ ಸ್ಟಾರ್ಟೆಡ್ ಬೈ ದ ಟೈಮ್ ಶಂಕರ್ ಅರೈವ್ಡ್. ಪಾರ್ಟಿ ಇಲ್ಲಿ ಶಂಕರ್ ಮುಟ್ಟಿರ್ತಾನೆ, ಅದಕ್ಕಿಂತ ಮುಂಚೆನೇ ಪಾರ್ಟಿ ಏನೋ ಶುರುವಾಗಿಬಿಟ್ಟಿರುತ್ತೆ. ಸೊ ಪಾರ್ಟಿ ಹ್ಯಾಡ್ ಸ್ಟಾರ್ಟೆಡ್ ಬೈ ದ ಟೈಮ್ ಶಂಕರ್ ಅರೈವ್ಡ್. ಇದನ್ನೇ
ಈ ಒಂದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ಥರ ಅಂದರೆ ಪಾರ್ಟಿ ವಿಲ್ ಹ್ಯಾವ್ ಸ್ಟಾರ್ಟೆಡ್ ಬೈ ದ ಟೈಮ್ ಶಂಕರ್ ಅರೈವ್, ಅಂದರೆ ಇನ್ನೂ ಶಂಕರು ಕೂಡ ಬಂದಿರೋದಿಲ್ಲ, ಪಾರ್ಟಿನೂ ಕೂಡ ಸ್ಟಾರ್ಟ್ ಆಗಿರೋದಿಲ್ಲ. ಆ ಟೈಮಲ್ಲಿ ಅವನು ಬರೋದ್ರೊಳಗಾಗಿ ಪಾರ್ಟಿ ಶುರು ಆಗಿರುತ್ತೆ ಅಂತ ಇಲ್ಲಿ ಹೇಳುವ ಒಂದು ಸನ್ನಿವೇಶ. ಇಲ್ಲಿ ಅವನು ಮುಟ್ಟಿರ್ತಾನೆ ಆ್ಯಕ್ಚುಲಿ, ಬಟ್ ಪಾರ್ಟಿ ಸ್ಟಾರ್ಟ್ ಆಗಿರುತ್ತೆ. ಇದೆರಡು ಕಂಪ್ಯಾರಿಸನ್. ಪಾರ್ಟಿ ಶುರು ಆಗಿರುತ್ತದೆ, ಶಂಕರು ಕೂಡ ಮುಟ್ಟಿರ್ತಾನೆ, ಆದರೆ ಪಾರ್ಟಿ ಶುರು ಆಗಿದ್ದು ಮೊದಲಾಗಿರುತ್ತೆ. ಇಲ್ಲಿನೂ ಕೂಡ ಹಾಗೆ, ಬಟ್ ಇಲ್ಲಿ ಇನ್ನೂ ಯಾವುದೂ ಆಗಿರೋದಿಲ್ಲ ಫ್ಯೂಚರಲ್ಲಿ. ಓಕೆ, ಶಂಕರ್ ಬರೋದ್ರೊಳಗಾಗಿ ಪಾರ್ಟಿ ಶುರು ಆಗಿರುತ್ತೆ ಅಂತ ಇಲ್ಲಿ ಹೇಳ್ತೀವಿ. ಸೊ ಈ ರೀತಿ ನೀವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಉಪಯೋಗ ಮಾಡಬೇಕು ಅಂತ ಈ ರೀತಿ ಕಂಪ್ಯಾರಿಸನ್ ಮಾಡಿ ಕಲ್ಕೋಬಹುದು. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಮತ್ತೆ ಕೊಟ್ಟಿದ್ದೀನಿ ನಾನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದು. ಸಿಮ್ ಆ್ಯಕ್ಟಿವೇಶನ್ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಇನ್ ಆ್ಯನ್ ಅವರ್. ನೀವು ಯೂಶ್ವಲಿ ಒಂದು ಈ ಹೊಸ ಸಿಮ್ ತಗೋತೀರ ಅಂದ್ಕೊಳ್ಳಿ, ಆ ಟೈಮಲ್ಲಿ ಅಂಗಡಿಯಲ್ಲಿ ನಿಮಗೆ ಆ ಸಿಮ್ಮನ್ನು ಹಾಕಿಕೊಡ್ತಾರೆ. ಅವ್ರು ಹೇಳ್ತಾರೆ, ಸರ್ ನೀವು ಮನೆಗೆ ಹೋದ್ರೊಳಗಾಗಿ 1 ಅವರ್ ಒಳಗಾಗಿ ನಿಮ್ಮದು ಆ್ಯಕ್ಟಿವೇಶನ್ ಆಗಿರುತ್ತೆ, ಹೋಗಿ ಸರ್ ಅಂತಾರೆ. ಆ ಒಂದು ಸನ್ನಿವೇಶ. ಸಿಮ್ ಆ್ಯಕ್ಟಿವೇಶನ್ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಇನ್ ಆ್ಯನ್ ಅವರ್. 1 ಗಂಟೆ ಒಳಗಾಗಿ ನಿಮ್ಮ ಸಿಮ್ ಆ್ಯಕ್ಟಿವೇಶನ್ ಆಗಿಬಿಟ್ಟಿರ್ತದೆ ಸರ್, ನೀವು ಹೊರಡ್ಬೋದು ಮನೆಗೆ ಅಂತೇಳಿ ಹೇಳಿ ಕಳಿಸ್ತಾರೆ ಯೂಶ್ವಲಿ ನಿಮಗೆ. ಕೊರಿಯರ್ ವಿಲ್ ಹ್ಯಾವ್ ರೀಚ್ಡ್ ಬೈ ಟುಮಾರೋ. ಸೊ ಇವಾಗ ನೀವು ರಕ್ಷಾಬಂಧನ ಇತ್ತು, ನಿಮ್ಮ ತಂಗಿನೋ ಅಥವಾ ಅಕ್ಕನೋ ನಿಮಗೆ ಕೊರಿಯರ್ ಮಾಡಿರ್ತಾರೆ, ನಿಮ್ಮ ಫೋನಲ್ಲಿ ಹೇಳ್ತಾರೆ, ಅಣ್ಣ ನಾನು ಕೊರಿಯರ್ ಮಾಡಿದ್ದೀನಿ, ನಿಮಗೆ ನಾಳೆ ಒಳಗಾಗಿ ಈ ಬಂದು ನಿಮ್ಮ ಕೊರಿಯರು ನನ್ನ ರಕ್ಷಾಬಂಧನ ಈ ಒಂದು ಬಂದು ಮುಟ್ಟಿರುತ್ತೆ ಅಂತ ಇಲ್ಲಿ ಅವಳು ಹೇಳ್ಬೋದು ಫೋನ್ ಮಾಡಿ. ಈ ರೀತಿ ಕೊರಿಯರ್ ವಿಲ್ ಹ್ಯಾವ್ ರೀಚ್ ಬೈ ಟುಮಾರೋ. ಓಕೆ, ನಾಡಿದ್ದು ಹಬ್ಬ ಇದೆ ಅಂದ್ಕೊಳ್ಳಿ, ಈ ರೀತಿ 1 ಡೇ ಬಿಫೋರೇ ಅದು ಬಂದಿರುತ್ತೆ ಅಂತ ನಿಮ್ಗೆ ಇವತ್ತೇ ನಿಮ್ಮ ತಂಗಿನೋ ಅಥವಾ ಅಕ್ಕನೋ ಫೋನ್ ಮಾಡಿ ಹೇಳ್ಬೋದು ನಿಮಗೆ. ಕೊರಿಯರ್ ವಿಲ್ ಹ್ಯಾವ್ ರೀಚ್ಡ್ ಬೈ ಟುಮಾರೋ, ನಾಳೆ ಒಳಗಾಗಿ ಮುಟ್ಟಿರುತ್ತೆ. ಈ ರೀತಿ. ಸಾನ್ವಿ ವಿಲ್ ಹ್ಯಾವ್ ಫಿನಿಶ್ಡ್ ಹರ್ ಕ್ಲಾಸಸ್ ಬೈ 6 PM. ನಾನು ಇವಾಗ ಒಂದು 10 ಗಂಟೆಗೆ ಇವತ್ತೇ ಈ ರೀತಿ ನಾನು ಹೇಳ್ಬೋದು. 6 ಗಂಟೆ ಒಳಗಾಗಿ ಅವಳೆಲ್ಲ ಕ್ಲಾಸ್ಗಳು ಮುಗಿಸಿರುತ್ತಾಳೆ ಸಾನ್ವಿ. ಅವಳೆಲ್ಲ ಕ್ಲಾಸ್ಗಳನ್ನು 6 ಗಂಟೆ ಒಳಗಾಗಿನೇ 6 ಗಂಟೆಗೆ ಒಳಗಾಗಿ ಬೈ ದ ಟೈಮ್ ಅಷ್ಟರೊಳಗಾಗಿ ಮುಗಿದಿರುತ್ತೆ. 6:05 ಮುಗಿಬೋದು. ಎಕ್ಸಾಕ್ಟ್ ಟೈಮ್ ಬಗ್ಗೆ ಇಲ್ಲಿ ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ಭವಿಷ್ಯತ್ ಕಾಲ ಇರುತ್ತಲ್ಲ, ಅದಕ್ಕೆ ಬೈ ದ ಟೈಮ್ ಅಂತ ಉಪಯೋಗ ಮಾಡಬೇಕು. ಬಟ್ ಇದು ನಾನು ಹೇಳ್ತಿರೋದೇನು ಅಂದರೆ ಇವತ್ತು ಒಂದು 10 ಗಂಟೆಗೋ ಅಥವಾ ಒಂದು 2 ಗಂಟೆಗೋ ಈ ರೀತಿ ನಾನು ಹೇಳ್ತಾ ಇರ್ತೀನಿ. ಓಕೆ, ವಿ ವಿಲ್ ಹ್ಯಾವ್ ರೀಚ್ಡ್ ವಿಜಯಪುರ್ ಬಿಫೋರ್ ಸನ್ಸೆಟ್. ನಾವು ಈಗ ವಿಜಯಪುರಕ್ಕೆ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದ್ಕೊಳ್ಳಿ, ಈ ರೀತಿ ನಾನು ಹೇಳ್ಬೋದು, ಏನು ಸೂರ್ಯ ಮುಳುಗೋದ್ರೊಳಗಾಗಿ ನಾವು ವಿಜಯಪುರಕ್ಕೆ ಮುಟ್ಟಿರುತ್ತೇವೆ ಅಂತ. ಇಲ್ಲಿ ಇನ್ನೂ ಮುಟ್ಟಿಲ್ಲ, ಬಟ್ ಮುಟ್ಟಿರುತ್ತೇವೆ ಅಂತ ಇವಾಗಲೇ ಹೇಳ್ತೀವಿ, ಒಂದು ಅಂದಾಜು ಇದ್ರ ಮೇಲೆ. ಸನ್ಸೆಟ್, ಸೂರ್ಯ ಮುಳುಗೋದ್ರೊಳಗಾಗಿ. ಓಕೆ, ಈ ರೀತಿ ಈ ಒಂದು ಭವಿಷ್ಯತ್ ಕಾಲದಲ್ಲಿ ಮುಗಿಯುವ ಘಟನೆಗಳ ಬಗ್ಗೆ ಇವಾಗಲೇ ಹೇಳೋದು ವಿಲ್ ಹ್ಯಾವ್. ಸೊ ಇಲ್ಲಿ ಕೂಡ ನೀವು ರೂಲ್ ಅಪ್ಲೈ ಮಾಡಿ ನೋಡ್ಬೋದು, ಸೇಮ್ ರೂಲ್ ಇರುತ್ತೆ. ಸಬ್ಜೆಕ್ಟ್ ವಿ, ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಪ್ಲಸ್ V3 ಫಾರ್ಮ್ ರೀಚ್ಡ್. ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಓಕೆ, ಶಶಾಂಕ್ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೆಡಿಸಿನ್ ಬೈ 2024. ಶಶಾಂಕ್ ಇವನು MBBS ಓದ್ತಿರ್ತಾನೆ ಅಂದ್ಕೊಳ್ಳಿ, ಇವಾಗ ಇವೊಂದು ಮೆಡಿಸಿನ್ 2024 ಇನ್ನೂ 3 ವರ್ಷ ಒಳಗಾಗಿ ಮುಗಿಯುತ್ತೆ ಅಂತೇಳಿ ಹೇಳ್ತಿರ್ತೀವಿ ನಾವು. ಸೊ ಅದು 5 ವರ್ಷ ಕೋರ್ಸು, ಇವಾಗ ಆಲ್ರೆಡಿ 1 ವರ್ಷ ಆಗಿರುತ್ತೆ. ಇವಾಗ ನಾನು ಹೇಳ್ತಿರೋದು 2021. ಸೊ ಅದಕ್ಕೆ 2024 ಒಳಗಾಗಿ ಅವನು ಮುಗಿಸಿರುತ್ತಾನೆ. ಈ ರೀತಿ ಭವಿಷ್ಯದಲ್ಲಿ ಮುಗಿಯುವ ಕೆಲಸದ ಬಗ್ಗೆ ಇವಾಗಲೇ ಹೇಳ್ಬಿಡೋದು. ಐ ವಿಲ್ ಹ್ಯಾವ್ ಈಟನ್ ಬಿಫೋರ್ ಯು ರಿಟರ್ನ್. ನೀವು ಬರೋದ್ರೊಳಗಾಗಿ ನಾನು ಮುಗಿಸಿರ್ತೀನಿ ತಿಂದು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಅಗ್ರಿಮೆಂಟ್ ವಿಲ್ ಹ್ಯಾವ್ ಡನ್ ವಿದಿನ್ 15 days. ಏನೋ ಒಂದು ಅಗ್ರಿಮೆಂಟ್ ಮಾಡೋದಿರುತ್ತೆ ಅಂದ್ಕೊಳ್ಳಿ, ನಿಮಗೆ ರೆಂಟಲ್ ಅಗ್ರಿಮೆಂಟ್ ಅಥವಾ ಸೇಲ್ ಅಗ್ರಿಮೆಂಟು 15 ದಿವಸದೊಳಗಾಗಿ ಅದು ಮುಗಿಸಿರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮದರ್ ವಿಲ್ ಹ್ಯಾವ್ ಕುಕ್ಡ್ ಬಿಫೋರ್ ದೇ ಅರೈವ್. ಯಾರೋ ಬರ್ತಿರ್ತಾರೆ, ಅವ್ರು ಬರೋದ್ರೊಳಗಾಗಿ ತಾಯಿ ಅಡುಗೆ ಮಾಡಿ ಮುಗಿಸಿರ್ತಾರೆ ಅಂತೇಳಿ ಹೇಳ್ತಾ ಇದ್ದೀವಿ. ಬಟ್ ಇನ್ನೂ ಅವರು ಬಂದಿರೋದಿಲ್ಲ, ಅಮ್ಮ ಅಡುಗೆನ ಮುಗಿಸಿರೋದಿಲ್ಲ, ಬಟ್ ಇವಾಗಲೇ ಹೇಳೋದು ನಾವು. ಮೇಡ್ ವಿಲ್ ಹ್ಯಾವ್ ಕ್ಲೀನ್ ದ ಆಫೀಸ್ ಬಿಫೋರ್ ಎಂಪ್ಲಾಯೀಸ್ ಅರೈವ್. ಅಂದರೆ ಈಗ ಕೆಲಸದವಳು, ಎಂಪ್ಲಾಯೀಸ್ ಉದ್ಯೋಗಿಗಳು ಬರೋದ್ರೊಳಗಾಗಿ ಆಫೀಸು ಕ್ಲೀನ್ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇದು ಸರಿಯಾದದ್ದು. ಬೆಳಗ್ಗೆ 9 ಗಂಟೆಗೆ ಆಫೀಸ್ ಓಪನ್ ಆಗಿ ಎಂಪ್ಲಾಯಿಗಳು ಬರ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆನೇ ಯೂಶ್ವಲಿ ಮೇಡ್ಗಳು ಕ್ಲೀನ್ ಮಾಡ್ತಾರಲ್ಲ, ಅದನ್ನು ಇಲ್ಲ ಈ ರೀತಿ ಹೇಳ್ತಾ ಇದ್ದೀವಿ. ಡ್ರೈವರ್ ವಿಲ್ ಹ್ಯಾವ್ ಕ್ಲೀನ್ ದ ಕಾರ್ ಬಿಫೋರ್ ಪವನ್ ಈಸ್ ರೆಡಿ. ಈ ಪವನ್ ಎಲ್ಲ ಹೊರಡ್ತಿದ್ದಾನೆ ಅಂದ್ಕೊಳ್ಳಿ, ಅವನ ಕಾರನ್ನು ಡ್ರೈವರು ಇವು ರೆಡಿ ಆಗೋದ್ರೊಳಗಾಗಿ ಕ್ಲೀನ್ ಮಾಡಿರ್ತಾನೆ ಅಂತೇಳಿ ಹೇಳ್ತಾ ಇದ್ದೀವಿ. ಇನ್ನು ಪವನು ಹೊರಟಿಲ್ಲ, ಕಾರು ಕ್ಲೀನ್ ಆಗಿಲ್ಲ, ಬಟ್ ಇವಾಗಲೇ ನಾವು ಹೇಳೋದು ಅವನು ರೆಡಿ ಆಗೋದ್ರೊಳಗಾಗಿ ಇವನು ಕ್ಲೀನ್ ಮಾಡಿರ್ತಾನೆ ಅಂತ. ಮದರ್ ವಿಲ್ ಹ್ಯಾವ್ ಕುಕ್ಡ್ ಅವರ್ ಫೇವರೇಟ್ ಮೀಲ್. ತಾಯಿ ನಮ್ಮ ಒಂದು
ನಮಗೆ ಬೇಕಾದಂಥ ಅಡುಗೆಯನ್ನು ನಮ್ಮ ಫೇವ್ರೆಟನ್ನು ಏನು ಅಡುಗೆಯನ್ನು ಮಾಡಿ ಮುಗಿಸಿರ್ತಾರೆ ಅಂತ. ವಿಲ್ ಮದರ್ ಹ್ಯಾವ್ ಕುಕ್ಡ್ ಅವರ್ ಫೇವ್ರೆಟ್ ಮೀಲ್, ಇದು ಪ್ರಶ್ನಾರ್ಥಕ ವಾಕ್ಯ. ಇದಕ್ಕೆ ಐ ವಿಲ್ ನಾಟ್ ಹ್ಯಾವ್ ಈಟನ್ ಬೈ ದೆನ್, ಇದು ಒಂದು ಋಣಾತ್ಮಕ ವಾಕ್ಯ. ಅಷ್ಟರೊಳಗೆ ನಾನು ತಿಂದಿರುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಐ ವಿಲ್ ನಾಟ್ ಹ್ಯಾವ್ ಈಟನ್ ಬೈ ದೆನ್. ಸೊ ಈ ರೀತಿ ನೀವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಉಪಯೋಗ ಮಾಡ್ಬೋದು ಅಂತ ತಿಳ್ಕೊಬಹುದು. ಇಲ್ಲಿ ನಾನು ಒಂದು ಟೇಬಲ್ ಮಾಡಿ V1, V3, V2, V3 ಫಾರ್ಮ್ಸನ್ನು ಬರ್ತಿದ್ದೀನಿ. ಅದಕ್ಕೆ ಉದಾಹರಣೆಯನ್ನು ಬರ್ತಿದ್ದೀನಿ. ಎಷ್ಟೊಂದು ಉದಾಹರಣೆಗಳಿದ್ದಾವೆ ಇಲ್ಲಿ, ಕ್ರಿಯಾಪದದ ಉದಾಹರಣೆಗಳು. ಆಮೇಲೆ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾನು ಬರೆದಿದ್ದೀನಿ. ಓಕೆ, ಉದಾಹರಣೆ ವಿ ವಿಲ್ ಹ್ಯಾವ್ ಮೆಟ್ ಹಿಮ್, ಸೇಮ್ ರೂಲ್ ಅಪ್ಲೈ ಆಗುತ್ತೆ ನಾನು ಹೇಳಿರೋದು. ದ ವೆಹಿಕಲ್ ವಿಲ್ ಹ್ಯಾವ್ ಬ್ರೋಕನ್ ಇನ್ ಆನ್ ಆಕ್ಸಿಡೆಂಟ್. ಶಿ ವಿಲ್ ಹ್ಯಾವ್ ಬ್ರಾಟ್ ಅ ಕಪ್ ಆಫ್ ಕಾಫಿ, ಬ್ರಾಟ್ ಉಪಯೋಗ ಮಾಡಿದ್ದೀನಿ. ಇದು ಇಲ್ಲಿ ಬ್ರೋಕನ್, ಇದು ಮೆಟ್, ಈ ರೀತಿ. ದೇ ವಿಲ್ ಹ್ಯಾವ್ ಬಿಲ್ಟ್ ಅ ಬ್ಯೂಟಿಫುಲ್ ಹೌಸ್, ಅವರು ಸುಂದರವಾದ ಮನೆಯನ್ನು ಕಟ್ಟಿರುತ್ತಾರೆ, ಅಂದರೆ ಕಟ್ಟುತ್ತಾರೆ, ಈ ರೀತಿ. ಶಿ ವಿಲ್ ಹ್ಯಾವ್ ಬಾಟ್ ಆ್ಯನ್ ಅಪಾರ್ಟ್ಮೆಂಟ್ ಇನ್ ದ ಸಿಟಿ, ಬಾಟ್ ಖರೀದಿ. ದ ರ್ಯಾಟ್ ವಿಲ್ ಹ್ಯಾವ್ ಕಟ್ ಮೈ ಶೂಸ್, ಕಟ್. ಇದು ಗಮನಿಸಿ, ಕೆಲವೊಂದು ಕ್ರಿಯಾಪದಗಳು 3 ಫಾರ್ಮ್ಗಳಲ್ಲಿ ಹಾಗೆ ಉಳಿಯುತ್ತೆ, ಕಟ್ ಕಟ್ ಕಟ್. ಸೊ ಈ ರೀತಿ ನೀವು ಈ ಇನ್ನೂ ಉಳಿದ ಕ್ರಿಯಾಪದಗಳು ಕೂಡ ನಿಮ್ಮದೇ ಆದ ವಾಕ್ಯಗಳನ್ನು ಬರೀಬಹುದು. ಇಲ್ಲಿ ಅಸರ್ಟಿವ್, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಬರೆದಿದ್ದೀನಿ ನಾನು ಮತ್ತೆ ಒಂದು ಉದಾಹರಣೆಗಳಾಗಿ ನಿಮಗೆ. ಇದನ್ನು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಲಿ ಅಂತ ಹಾಕಿರುವಂಥ ಸ್ಲೈಡ್. ಐ ವಿಲ್ ಹ್ಯಾವ್ ಈಟನ್, ಐ ವಿಲ್ ಹ್ಯಾವ್ ಟಾಟ್. ಐ ವಿಲ್ ನಾಟ್ ಹ್ಯಾವ್ ಟಾಟ್, ವಿಲ್ ಐ ಹ್ಯಾವ್ ಟಾಟ್. We will have learned, we will not have learned, will we have learned. ಈ ರೀತಿ ಅಸರ್ಟಿವ್, ನೆಗೆಟಿವ್, ಇಂಟ್ರಾಗೇಟಿವ್. She will have driven, she will not have driven, will she have driven. He will have eaten, he will not have eaten, will he have eaten. Chetan will have danced, Chetan will not have danced. Will Chetan have danced? It will have slept. It will not have slept. Will it have slept? They will have drunk. They will not have drunk. Will they have drunk? You ಗಮನಿಸಬೇಕು ನೀವು ಎಲ್ಲ V3 ಫಾರ್ಮ್ಸ್ ಆಫ್ ದ ವರ್ಬ್. ಓಕೆ, Ravi will have slept. Sleep, slept, slept. Ravi will not have slept. Will Ravi have slept? She will have bought. She will not have bought. Will she have bought? Buy, bought, bought. Ram, Rahim will have prayed. Ram, Rahim will not have prayed. Will Ram, Rahim have prayed? ನೀವು ಬೇಕಂದರೆ ರಾಮ್, ರಹೀಮ್ ತೆಗೆದು ದೇ ಅಂತ ಬರೀಬಹುದು. ಇಟ್ ವಿಲ್ ಹ್ಯಾವ್ ಜಂಪ್ಡ್, ಇಟ್ ವಿಲ್ ನಾಟ್ ಹ್ಯಾವ್ ಜಂಪ್ಡ್. ವಿಲ್ ಇಟ್ ಹ್ಯಾವ್ ಜಂಪ್ಡ್? ಯು ವಿಲ್ ಹ್ಯಾವ್ ಲಿಸನ್ಡ್, ಯು ವಿಲ್ ನಾಟ್ ಹ್ಯಾವ್ ಲಿಸನ್ಡ್. ವಿಲ್ ಯು ಹ್ಯಾವ್ ಲಿಸನ್ಡ್? ಯು ವಿಲ್ ಹ್ಯಾವ್ ವರ್ಕ್ಡ್, ಯು ವಿಲ್ ನಾಟ್ ಹ್ಯಾವ್ ವರ್ಕ್ಡ್. ವಿಲ್ ಯು ಹ್ಯಾವ್ ವರ್ಕ್ಡ್? ಈ ರೀತಿ ಅಲ್ಲಿ ಮೊದಲು ಹೇಳಿದಂಥ ರೂಲ್ಸ್ ಅಪ್ಲೈ ಮಾಡಿ ಬೇರೆ ಬೇರೆ ಕ್ರಿಯಾಪದಗಳನ್ನು ತಗೊಂಡು ಅಸರ್ಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಅಲ್ಲಿ ನಿಮಗೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ನೀವು ಇನ್ನೂ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಐ ಥಿಂಕ್ ವಿ ಕೇಮ್ ಟು ದ ಎಂಡ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. I will see you next lecture. Thank you so much.